ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೂರನೇ ಮಹಾಯುದ್ಧ ಈಗಾಗಲೇ ಶುರುವಾಗಿ ಹೋಗಿದೆಯಾ? ಕೆಲ ರಕ್ಷಣಾ ತಜ್ಞರು ಹೌದು ಅಂತ ಹೇಳ್ತಾರೆ, ಮತ್ತೆ ಕೆಲವರು ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಮಂದಿ ಕದನ ಕುತೂಹಲಿಗಳು ಚೈನಾ ಭಾರತಗಳು ಯುದ್ಧ ಮಾಡದೆ ಅದು ಎಂಥ ಮೂರನೇ ವಿಶ್ವಯುದ್ಧ ಅಂತ ಕೂಡ ಕೇಳ್ತಾರೆ. ಅದೇನೇ ಇರಲಿ, ಈಗಾಗಲೇ ಜಗತ್ತಿನ 50ಕ್ಕೂ ಹೆಚ್ಚು ದೇಶಗಳು ಸಂಘರ್ಷ ಪೀಡಿತ ಆಗಿವೆ. ಕೆಲವು ನೇರ ಯುದ್ಧದಲ್ಲಿ ಭಾಗಿಯಾಗಿದ್ರೆ ಮತ್ತೆ ಕೆಲವು ಪ್ರಾಕ್ಸಿ ವಾರ್ ಅನ್ನು ಮಾಡ್ತಾ ಇವೆ. ಇನ್ನಷ್ಟು ಕಡೆಗಳಲ್ಲಿ ನಿರಾಶ್ರಿತರ ಸಮಸ್ಯೆಯನ್ನು ಉಂಟು ಮಾಡ್ತಾ ಆ ದೇಶದಲ್ಲಿ ಅನ್ಕನ್ವೆನ್ಷನಲ್ ವಾರ್ ಅನ್ನ ಶುರು ಮಾಡಿಸಲಾಗಿದೆ. ಹಾಗಾದ್ರೆ ಏನಾಗ್ತಾ ಇದೆ ಜಗತ್ತಲ್ಲಿ? 50 ದೇಶಗಳು ಯುದ್ಧ ನಿರತ ಆಗೋದು ಅಂದ್ರೆ ಅದು ಮಹಾಯುದ್ಧನೇ ಅಲ್ವೇ? ಈ ಹಿಂದೆ ನಡೆದ 2 ಮಹಾಯುದ್ಧಗಳಿಗೂ ಇದಕ್ಕೂ ಇರೋ ವ್ಯತ್ಯಾಸ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಾವಿವತ್ತು ಮೂರನೇ ಮಹಾಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಮೂರನೇ ಮಹಾಯುದ್ಧ ನಡಿಬೇಕು ಅಂದರೆ ಅದಕ್ಕೂ ಮೊದಲು 2 ಮಹಾಯುದ್ಧಗಳು ನಡೆದಿರಬೇಕಲ್ವಾ? ಯುದ್ಧ ಅಂದಮೇಲೆ ನಷ್ಟ ಏನು ಕಡಿಮೆನೇ, ಅದರಲ್ಲೂ ವಿಶ್ವಯುದ್ಧ ಅಂದರೆ ಕೇಳಬೇಕಾ? ಕಳೆದ 2 ಮಹಾಯುದ್ಧಗಳ ಬಗ್ಗೆ ಸ್ವಲ್ಪ ಹಾಗೆ ಗ್ಲಾನ್ಸ್ ಮಾಡ್ಕೊಂಡು ಇವತ್ತಿನ ಸ್ಥಿತಿ ಏನು ಅನ್ನೋ ವಿಷಯಕ್ಕೆ ಹೋಗ್ಬಿಡೋಣ. 1914ರಿಂದ 1918ರವರೆಗೆ ಮೊದಲ ವಿಶ್ವಯುದ್ಧ ನಡೀತು. 4 ವರ್ಷಗಳ ಕಾಲ ನಡೆದ ಆ ಯುದ್ಧದಲ್ಲಿ ಒಟ್ಟು 32 ದೇಶಗಳು ಭಾಗಿಯಾದವು. ಅದರಲ್ಲಿ ಬ್ರಿಟನ್ ಇತ್ತು, ಫ್ರಾನ್ಸ್, ಜರ್ಮನಿ, ರಷ್ಯಾಗಳು ಕೂಡ ಭಾಗಿಯಾಗಿದ್ವು. ಒಂದು ಹಂತದಲ್ಲಿ ಅಮೆರಿಕ ಕೂಡ ಆ ಯುದ್ಧಕ್ಕೆ ಧುಮುಕಿತ್ತು. ಅಲ್ಲಿ ಒಟ್ಟು 6.5 ಕೋಟಿಗೂ ಹೆಚ್ಚು ಸೈನಿಕರು ಎರಡೂ ಕಡೆಗಳಲ್ಲಿ ಯುದ್ಧ ಮಾಡಿದ್ರು. ಹಾಗೆ 2,20,00,000 ಮಂದಿ ಅಲ್ಲಿ ಸಾವಿಗೀಡಾದ್ರೆ 2 ಕೋಟಿಗೂ ಅಧಿಕ ಮಂದಿ ಗಾಯಗೊಂಡಿದ್ರು. ಇನ್ನು 1,30,30,00,000 ಸಾಮಾನ್ಯ ನಾಗರಿಕರು ಕೂಡ ಆ ಯುದ್ಧದ ಕಾರಣದಿಂದ ಸಾವಿಗೀಡಾಗಿದ್ದು ವಿಪರ್ಯಾಸ. ಇನ್ನು ಆ ಯುದ್ಧದಲ್ಲಿ ಯುರೋಪ್, ಏಷ್ಯಾ, ಆಫ್ರಿಕಾಗಳು ಮೇಜರ್ ರೋಲ್ ಅನ್ನ ಪ್ಲೇ ಮಾಡಿದ್ವು. 1918ರ ನವೆಂಬರ್ 11ನೇ ತಾರೀಕು ಈ ಮೊದಲ ಮಹಾಯುದ್ಧ ಮುಗಿದು ಹೋಯಿತು. ಅಲ್ಲಿಗೆ ಆಟೋಮನ್ ಸಾಮ್ರಾಜ್ಯ ಮತ್ತು ರಷ್ಯನ್ ಸಾಮ್ರಾಜ್ಯಗಳ ಪತನ ಕೂಡ ಆಗೋಯ್ತು. ಇನ್ನು ಈ ಯುದ್ಧ ನಿಂತ 21 ವರ್ಷಕ್ಕೆ ಸರಿಯಾಗಿ 2ನೇ ಮಹಾಯುದ್ಧ ಆರಂಭ ಆಗುತ್ತೆ. ಅದಕ್ಕೂ ಹಿಂದೆ ಜಪಾನ್ ಪೂರ್ವ ಹಾಗೂ ಆಗ್ನೇಯ ಏಷ್ಯಾದಲ್ಲಿ ಭಾರೀ ದಾಳಿಗಳನ್ನು ಮಾಡಿತು. ಕೊರಿಯಾ ಹಾಗೂ ಚೈನಾದ ಮಂಚೂರಿಯಾ ಪ್ರದೇಶಗಳು ಜಪಾನ್ನ ವಶ ಆದವು. ಜಪಾನ್ ಏಕಾಂಗಿಯಾಗಿ ಯುದ್ಧವನ್ನು ಮಾಡ್ತಾ ಇತ್ತು. ಅಂತ ಹೊತ್ತಲ್ಲಿ ಯುರೋಪಲ್ಲಿ ಮತ್ತೆ ಬಲಿಷ್ಠರು ಯಾರು ಅನ್ನೋ ಮೇಲಾಟ ಕೂಡ ಶುರುವಾಯಿತು. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಾದ ಒಪ್ಪಂದಗಳಿಂದ ಜರ್ಮನಿ ತತ್ತರಿಸಿತ್ತು. ಅಲ್ಲಿ ಹಿಟ್ಲರ್ ನಾಜಿ ಆಡಳಿತವನ್ನು ಶುರು ಮಾಡಿದ್ದ. ಇಟಲಿಯಲ್ಲಿ ಬೆನೆಟೋ ಮುಸಲ್ಲೋನಿಯ ಫ್ಯಾಸಿಸ್ಟ್ ಆಡಳಿತ ಶುರುವಾಗಿತ್ತು. ಮತ್ತೊಂದು ಕಡೆ ಲೀಗ್ ಆಫ್ ನೇಷನ್ಸ್ ಫೇಲ್ಯೂರ್ ಆಯಿತು. ಅಂಥ ಹೊತ್ತಲ್ಲಿ 1939ರ ಸೆಪ್ಟೆಂಬರ್ 1ನೇ ತಾರೀಕು ಜರ್ಮನಿ ಪೋಲೆಂಡ್ ಮೇಲೆ ದಾಳಿ ಮಾಡಿತು. ಅದಕ್ಕೆ ಪ್ರತಿಯಾಗಿ ಬ್ರಿಟನ್ ಮತ್ತು ಫ್ರಾನ್ಸ್ ಜರ್ಮನಿಯ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಿದ್ವು. ಹೀಗೆ 2ನೇ ಮಹಾಯುದ್ಧ ಅಲ್ಲಿ ಆರಂಭ ಆಯಿತು. ಆ ಯುದ್ಧ ಅಂಟಾರ್ಟಿಕಾ ಖಂಡವನ್ನು ಒಂದನ್ನು ಬಿಟ್ಟು ಮಿಕ್ಕ 6 ಖಂಡಗಳನ್ನು ವ್ಯಾಪಿಸಿತು. ಅದರಲ್ಲಿ 10 ಕೋಟಿಗೂ ಅಧಿಕ ಸೈನಿಕರು ಹೋರಾಡಿದ್ರು. 8.5 ಕೋಟಿಯಷ್ಟು ಮಂದಿ ಸಾವನ್ನಪ್ಪಿದ್ರು. ಅದರಲ್ಲಿ 2.5 ಕೋಟಿಯಷ್ಟು ಸೈನಿಕರಿದ್ರೆ ಉಳಿದವರು ಸಾಮಾನ್ಯ ನಾಗರಿಕರಾಗಿದ್ರು ಅನ್ನೋದು ಮತ್ತೊಂದು ದುರಂತ. ಇದರ ಜೊತೆ ಜರ್ಮನಿಯ ಅನಿಲ ಕೊಠಡಿಗಳಲ್ಲಿ ಹಿಟ್ಲರ್ನ ಕ್ರೌರ್ಯಕ್ಕೆ ಬಲಿಯಾದವರು ಲಕ್ಷಾಂತರ ಮಂದಿ. ಹಾಗೆ ನೋಡಿದರೆ ಅವತ್ತಿಗೆ ಜಗತ್ತಲ್ಲಿದ್ದ 3% ಜನಸಂಖ್ಯೆ ಈ ಯುದ್ಧದಲ್ಲಿ ನಿರ್ನಾಮ ಆಯಿತು. ಜರ್ಮನಿ, ಜಪಾನ್ಗಳು ತುಂಬಾನೇ ಅಗ್ರೆಸಿವ್ ಆಗಿದ್ವು. 1941ರಲ್ಲಿ ಪರ್ಲ್ ಹಾರ್ಬರ್ ಅಟ್ಯಾಕ್ ಅಮೆರಿಕನ ಯುದ್ಧಕ್ಕೆ ಎಳಕಂಡು ಬಂತು. ಅದು ಯುದ್ಧದ ಗತಿಯನ್ನು ಬದಲಿಸಿತು. ಮತ್ತೊಂದು ಕಡೆ ಜರ್ಮನಿಯ ವಿರುದ್ಧ ರಷ್ಯಾದ ರೆಡ್ ಆರ್ಮಿ ಯಾವ ಮಟ್ಟಕ್ಕೆ ಸೇಡು ತೀರಿಸ್ಕೊಳ್ತು ಅಂದ್ರೆ ಹಿಟ್ಲರ್ ರೆಡ್ ಆರ್ಮಿಯ ಕೈಗೆ ಸಿಗಬಾರದು ಅಂತ ತನ್ನನ್ನೇ ತಾನು ಕೊಂದುಕೊಂಡು ಬಿಟ್ಟ. ಇನ್ನು ಜಪಾನನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹೊತ್ತಲ್ಲಿ ಅಮೆರಿಕ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಣುಬಾಂಬ್ ಹಾಕ್ತು. ಆ ನಂತರ ಜಪಾನ್ ಅಲ್ಲಿ ಶರಣಾಗಬೇಕಾಗಿ ಬಂತು. ಕಡೆಗೆ 2ನೇ ಮಹಾಯುದ್ಧವನ್ನ ಮಿತ್ರ ದೇಶಗಳು ಗೆದ್ವು. 6 ವರ್ಷಗಳ ಕಾಲ ನಡೆದ ಆ ಯುದ್ಧ ಮಾನವ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ಅಂತ ಕರೆಸ್ಕೊಳ್ತು. ಈ 2ನೇ ಮಹಾಯುದ್ಧದ ಹೊತ್ತಿಗೆ ಅತ್ಯಾಧುನಿಕ ಆಯುಧಗಳು ಬಂದಿದ್ವು. ಯುದ್ಧ ವಿಮಾನಗಳು ನಿರ್ಮಾಣ ಆಗಿದ್ವು. ಯುದ್ಧದಲ್ಲಿ ಸಬ್ಮರಿನ್ನುಗಳು ಭಾಗವಹಿಸಿದ್ವು. ವಿಷಾನಿಲಗಳ ಬಳಕೆ ಆಯಿತು. ಜೈವಿಕ ಆಯುಧಗಳನ್ನು ಬಳಸಲಾಯಿತು. ಅಷ್ಟೇ ಯಾಕೆ, ಅಣುಬಾಂಬು ಕೂಡ ಬಳಕೆ ಆಗೋದರ ಮೂಲಕ 2ನೇ ಮಹಾಯುದ್ಧ ಅನ್ನೋದು ಅವತ್ತಿಗೆ ಅತಿ ಭಯಾನಕ ಅನ್ನಿಸ್ಕೊಂಡು ಬಿಡ್ತು. ಇವತ್ತಿಗೂ ಕೂಡ ಈ ಭೂಮಿ ಮೇಲೆ ನಡೆದ ಅತಿ ಭಯಾನಕ ಯುದ್ಧ ಯಾವುದು ಅಂತ ಕೇಳಿದ್ರೆ 2ನೇ ಮಹಾಯುದ್ಧ ಅಂತಾನೆ ಹೇಳ್ತಾರೆ. ಹೀಗೆ 2 ಮಹಾಯುದ್ಧಗಳು ನೋಡ್ತಲೇ ಶುರುವಾಗಿದ್ವು. ಆದರೆ 3ನೇ ಮಹಾಯುದ್ಧದ ಕಥೆ ಹಂಗಲ್ಲ. ಅದು ನಿಧಾನವಾಗಿ ಜಗತ್ತನ್ನು ಆವರಿಸ್ತಾ ಇದೆ. ಅದು ಹೇಗೆ ಅನ್ನೋದನ್ನು ನೋಡೋದಾದ್ರೆ ಅಲ್ಲಿ ನಮಗೆ ಕಾಣೋದು ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ. ಆ ಯುದ್ಧ 2ನೇ ಮಹಾಯುದ್ಧದ ನಂತರ ಯುರೋಪಲ್ಲಿ ನಡೀತಿರೋ ಅತಿ ದೀರ್ಘಾವಧಿಯ ಯುದ್ಧ ಅನ್ನಿಸ್ಕೊಳ್ತಾ ಇದೆ. ಈಗಾಗಲೇ 4 ವರ್ಷಗಳನ್ನು ದಾಟಿ 5ನೇ ವರ್ಷಕ್ಕೆ ಕಾಲಿಟ್ಟಿರೋ ಈ ಕದನದಲ್ಲಿ ಯುಕ್ರೇನ್ ತನ್ನ ಒಟ್ಟು ಭೂಭಾಗದ 20% ಕಳ್ಕೊಂಡಿದೆ. ಅಲ್ಲಿ ಸಹಸ್ರಾರು ಸೈನಿಕರು ಸಾವನ್ನಪ್ಪಿದ್ದಾರೆ.
ಇದ್ದಾರೆ. ಭಯಾನಕ ಡ್ರೋನ್ ಯುದ್ಧ ಅಲ್ಲಿ ನಡೆದಿದೆ. ರಷ್ಯಾ ಇರಾನ್ನ ಡ್ರೋನುಗಳನ್ನು ಬಳಸ್ತಾ ಇದ್ರೆ ಯುಕ್ರೇನ್ ಟರ್ಕಿಯ ಡ್ರೋನುಗಳ ಜೊತೆಗೆ ತಾನೇ ಸ್ವತಃ ನಿರ್ಮಾಣ ಮಾಡಿಕೊಂಡಿರುವ ಡ್ರೋನ್ ಮತ್ತು ಡ್ರೋನ್ ಕಿಲ್ಲರ್ಗಳನ್ನು ಈ ಯುದ್ಧದಲ್ಲಿ ಬಳಸ್ತಾ ಹೋಗ್ತಾ ಇದೆ. ಸೊ ಇದು ಟೆಕ್ನಾಲಜಿಯ ಯುದ್ಧ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಮೊದಲಿಗಿದು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಮಾತ್ರ ಶುರುವಾಯಿತು. ಮುಂದೆ ರಷ್ಯಾದ ಬೆಂಬಲಕ್ಕೆ ಉತ್ತರ ಕೊರಿಯಾ ಎಂಟ್ರಿ ಕೊಡ್ತು. ಉತ್ತರ ಕೊರಿಯಾದ 11,000 ಸೈನಿಕರು ರಷ್ಯಾದ ಪರವಾಗಿ ಯುಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ 4,000 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಇನ್ನು ಇರಾನ್ ಕೂಡ ರಷ್ಯಾದ ಬೆಂಬಲಕ್ಕೆ ನಿಂತಿದೆ. ಅವರು ಡ್ರೋನ್ಗಳನ್ನು ಕೊಡ್ತಾ ಇದ್ದಾರೆ. ರಷ್ಯಾದಲ್ಲೇ ಡ್ರೋನ್ ತಯಾರಿಕಾ ಘಟಕಗಳನ್ನು ಸಿದ್ಧ ಮಾಡಿದ್ದಾರೆ. ಜೊತೆಗೆ ಬೆಲಾರೂಸ್ ಕೂಡ ರಷ್ಯಾಗೆ ಬೆಂಬಲವಾಗಿ ನಿಂತಿದೆ. ಬೆಲಾರೂಸ್ ಅಲ್ಲಿ ರಷ್ಯಾ ತನ್ನ ಮಿಸೈಲ್ ಮತ್ತು ಅಣ್ವಸ್ತ್ರಗಳನ್ನು ಜೋಡಿಸಿದೆ. ಸೊ ಈಗ ರಷ್ಯಾ, ಉತ್ತರ ಕೊರಿಯಾ ಮತ್ತು ಇರಾನ್ ಹಾಗೂ ಬೆಲಾರೂಸ್ಗಳು ಈ ಯುದ್ಧದಲ್ಲಿ ಭಾಗಿಯಾಗಿವೆ. ಚೈನಾ ರಷ್ಯಾಗೆ ಬಾಹ್ಯ ಬೆಂಬಲವನ್ನು ಕೊಡ್ತಾ ಇದೆ. ಇನ್ನು ಯುಕ್ರೇನ್ ಪರವಾಗಿ ಅಮೆರಿಕ, ನ್ಯಾಟೋ ಮತ್ತು ಯುರೋಪಿಯನ್ ಯೂನಿಯನ್ಗಳು ನಿಂತಿವೆ. ಆಯುಧ, ಹಣ, ಯುಕ್ರೇನ್ಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಯುರೋಪಿಯನ್ ಯೂನಿಯನ್, ಅಮೆರಿಕ ಹಾಗೂ ಅಮೆರಿಕದ ಮಿತ್ರ ದೇಶಗಳು ಕೊಡ್ತಾ ಹೋಗ್ತಾ ಇವೆ. ಒಂದು ವೇಳೆ ಈ ಯುದ್ಧ ಇನ್ನಷ್ಟು ದಿನ ಮುಂದುವರೆದಿದ್ದೇ ಆದರೆ ಅದು ಯುರೋಪ್ನ ಮತ್ತಷ್ಟು ದೇಶಗಳಿಗೆ ಹರಡುವ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆ ಇರಾನ್ ವಿರುದ್ಧ ಅಮೆರಿಕ ಹಾಗೂ ಇಸ್ರೇಲ್ಗಳು ಮುಗಿಬಿದ್ವಲ್ಲ, ಆಗ ಪಶ್ಚಿಮ ಏಷ್ಯಾ ಯುದ್ಧಕ್ಕೆ ಬಿತ್ತು. ಪಶ್ಚಿಮ ಏಷ್ಯಾದ ಇರಾಕ್, ಇರಾನ್, ಜೋರ್ಡಾನ್, ಇಸ್ರೇಲ್, ಲೆಬನಾನ್, ಸೌದಿ, ಯೆಮನ್, ಒಮನ್, ಕತಾರ್, ಕುವೈತ್, ಬಹ್ರೇನ್, UAEಗಳು ಯುದ್ಧ ಪೀಡಿತ ಆದವು. ಇವತ್ತಿಗೂ ಪಶ್ಚಿಮ ಏಷ್ಯಾ ಮತ್ತು ಅರಬ್ ದೇಶಗಳು ಯುದ್ಧದಲ್ಲಿ ಮುಳುಗಿವೆ. ಈ ಕ್ಷಣಕ್ಕೂ ಕೂಡ ಅಲ್ಲಿ ಬಾಂಬುಗಳು ಬೀಳ್ತಲೇ ಇವೆ. ಅದು ಅಮೆರಿಕ ಹಾಕಿದ್ದೋ, ಇಸ್ರೇಲ್ ಹಾಕಿದ್ದೋ ಅಥವಾ ಇರಾನ್ ಹಾಕಿದ್ದೋ ಬಾಂಬು ಅನ್ನೋದಕ್ಕಿಂತ ಅಲ್ಲಿ ಸರ್ವನಾಶ ಅಂತೂ ನಡೀತಾ ಇದೆ. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನು ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲನ್ನು ಮಾಡಿದ್ದೀರಿ, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರು ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಆಗಸ್ಟ್ 14, 15 ಮತ್ತು 16ನೇ ತಾರೀಕು ಯೂಟ್ಯೂಬ್ ತರಬೇತಿ ಶಿಬಿರವನ್ನು ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಇನ್ನು ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನಗಳು ಕಿತ್ತಾಡ್ಕೋತಾ ಇವೆ. ತನ್ನ ಪಕ್ಕದಲ್ಲಿನ ಪಾಕಿಸ್ತಾನದ ಸಣ್ಣತನಗಳು ಆಫ್ಘನಿಸ್ತಾನದ ತಾಲಿಬಾನ್ ಸಿಡಿದೇಳೋ ಹಾಗೆ ಮಾಡ್ತಾ ಇದೆ. ಅವರೀಗ ಬ್ರದರ್ಹುಡ್ ಅನ್ನೋ ಹಿಪೋಕ್ರಸಿಗೆ ಬೀಳದೆ ಅವಕಾಶ ಸಿಕ್ಕಾಗಲೆಲ್ಲ ಪಾಕಿಸ್ತಾನವನ್ನು ಬಡಿದು ಬಾರಿಸ್ತಾ ಇದ್ದಾರೆ. ಸೊ ಆ ದೇಶಗಳು ಕೂಡ ಯುದ್ಧ ಪೀಡಿತ ಆಗಿವೆ. ಇನ್ನು ಕೊರಿಯಾ ಹಾಗೂ ಜಪಾನ್ಗಳು ಯುದ್ಧದ ಭೀತಿಯನ್ನು ಎದುರಿಸ್ತಾ ಇವೆ. ಅದರಲ್ಲೂ ಉತ್ತರ ಕೊರಿಯಾಗೆ ರಷ್ಯಾದ ಬೆಂಬಲ ಸಿಕ್ಕ ನಂತರ ಅವರ ಮಿಸೈಲ್ ಟೆಕ್ನಾಲಜಿ ಮತ್ತಷ್ಟು ಸುಧಾರಿಸಿದೆ. ಇನ್ನು ಉತ್ತರ ಕೊರಿಯಾದಲ್ಲಿ ಕಿಮ್ ಆಡಳಿತ ಇರೋದ್ರಿಂದ ಅದು ಯಾವಾಗ ಬೇಕಾದರೂ ಯುದ್ಧಕ್ಕಿಳಿಬಹುದು. ಇದು ದಕ್ಷಿಣ ಕೊರಿಯಾ ಮತ್ತು ಜಪಾನ್ಗೆ ಅಪಾಯದ ಗಂಟೆ ಥರ ಕಾಣ್ತಾ ಇದೆ. ಇನ್ನು ತೈವಾನ್ ಮೇಲೆ ಚೀನಾ ಕಣ್ಣಿಟ್ಕೊಂಡು ಕೂತಿದೆ. ಏನಾದರೂ ಮಾಡಿ ತೈವಾನ್ ಅನ್ನು ವಶಕ್ಕೆ ಪಡ್ಕೋಬೇಕು ಅನ್ನೋದು ಚೀನಾದ ಹಂಬಲ. ಆದರೆ ಇಲ್ಲಿ ತೈವಾನ್ಗೆ ಅಮೆರಿಕಾದ ಬೆಂಬಲ ಇರೋದ್ರಿಂದ ಚೈನಾ ತೈವಾನ್ ಮೇಲೆ ಗುಟ್ರು ಹಾಕಬಹುದೇ ಹೊರತು ಯುದ್ಧಕ್ಕಿಳಿಯೋ ಧೈರ್ಯವನ್ನು ಮಾಡ್ತಾ ಇಲ್ಲ. ಇದೆಲ್ಲದರ ನಡುವೆ ಆಫ್ರಿಕಾದ ದೇಶಗಳು ಭಯೋತ್ಪಾದನೆಯಿಂದ ನರಳ್ತಾ ಇವೆ. ಅಲ್ಲಿ ಯಾವಾಗ ಯಾವ ದೇಶದಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೋ ಅನ್ನೋ ಭಯ. ಬುರ್ಕಿನೋ ಫಾಸೋ, ಮಾಲಿ, ನೈಜರ್, ಸುಡಾನ್ಗಳು ಈಗಾಗಲೇ ಸಂಘರ್ಷ ಪೀಡಿತ ಆಗಿವೆ. ಅಲ್ ಖೈದಾ ಹಾಗೂ ಐಸಿಸ್ಗಳ ಹಾವಳಿಯಲ್ಲಿ ಹೆಚ್ಚಾಗ್ತಾ ಇದೆ. ಆ ದೇಶಗಳು ಅವರ ವಿರುದ್ಧ ಹೋರಾಡೋದಕ್ಕೆ ತಡವರಿಸ್ತಾ ಇವೆ. ಇದರ ಜೊತೆ ಈಗ ಅಮೆರಿಕ ಮತ್ತು ಇಸ್ರೇಲ್ಗಳು ತಮ್ಮ ವಿರೋಧಿ ದೇಶದಲ್ಲಿ ನಿರಾಶ್ರಿತರ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇವೆ. ಇತ್ತೀಚೆಗೆ ಸ್ಪೇನ್ನ ಸೆವುಟಾದಲ್ಲಿ ಕಂಡುಬಂದ ನಿರಾಶ್ರಿತರ ಸಮಸ್ಯೆ ಇತ್ತಲ್ಲ, ಅದರ ಹಿಂದೆ ಮೊರಾಕೋ ಇದೆ ಅಂತ ಸ್ಪೇನ್ ಹೇಳ್ತು. ಆದರೆ ಆ ಘಟನೆಯ ಹಿಂದೆ ನಿಜಕ್ಕೂ ಇದ್ದದ್ದು ಅಮೆರಿಕ ಮತ್ತು ಇಸ್ರೇಲ್ಗಳು ಅಂತ ಈಗ ಗೊತ್ತಾಗ್ತಾ ಇದೆ.
ಸ್ಪೇನ್ ಇತ್ತೀಚೆಗೆ ಅಮೆರಿಕದ ವಿರುದ್ಧ ಮಾತಾಡ್ತಾ ಇದೆ. ಅವರು ನ್ಯಾಟೋ ಕೂಟದಲ್ಲಿ ಇದ್ರೂ ಕೂಡ ಇರಾನ್ ವಿರುದ್ಧ ಅಮೆರಿಕ ಮಾಡಿದ ದಾಳಿಯನ್ನ ಖಂಡಿಸ್ತಾರೆ. ಹೀಗಾಗಿ ಅಮೆರಿಕಾಗೆ ಸ್ಪೇನ್ ಮೇಲೆ ಕೋಪ ಇದೆ. ಇದೇ ಸ್ಪೇನ್ ಇಸ್ರೇಲ್ ಮೇಲೆ ಹಮಾಸ್ ಮಾಡಿದ ದಾಳಿಯನ್ನ ಖಂಡಿಸೋದಕ್ಕೆ ಹೋಗ್ಲಿಲ್ಲ. ಆದ್ರೆ ಇಸ್ರೇಲಿ ಪಡೆಗಳು ಗಾಜಾದಲ್ಲಿ ಮಾರಣ ಹೋಮವನ್ನ ಮಾಡಿದ್ವು ಅಂತ ಸ್ಪೇನ್ ಆರೋಪ ಮಾಡ್ತು. ಇದನ್ನ ಸಹಿಸೋದಕ್ಕೆ ಇಸ್ರೇಲ್ಗೆ ಸಾಧ್ಯ ಆಗಲಿಲ್ಲ. ಅಷ್ಟೇ ಅಲ್ಲ, ನೆತನ್ಯಾಹು ಅವರನ್ನ ಯುದ್ಧದ ಆರೋಪಿ ಅಂತ ಘೋಷಿಸಿದ ಸ್ಪೇನ್ ತನ್ನನ್ನು ತಾನು ಅನುಕೂಲದ ಉದ್ಧಾರಕ ಅಂತ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತು. ಹೀಗಾಗಿ ಇಸ್ರೇಲ್ ಹಾಗೂ ಅಮೆರಿಕಾಗಳು ಮೊರಾಕೋನ ಬಳಸ್ಕೊಂಡು ಈ ಸ್ಪೇನ್ ವಿರುದ್ಧ ಹೊಸ ಆಟವನ್ನು ಕಟ್ಟಿವೆ. ಅಲ್ಲಿ ಮೊರಾಕೋ ಸೇನೆಯ ನೆರವಿಲ್ಲದೆ ಒಂದೇ ದಿನ ಸಹಸ್ರಾರು ಮಂದಿ ನಿರಾಶ್ರಿತರು ಸ್ಪೇನ್ಗೆ ನುಗ್ಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಮೊರಾಕೋ ಇಲ್ಲಿ ಬೇಕಂತಲೇ ಸ್ಪೇನ್ಗೆ ನಿರಾಶ್ರಿತರನ್ನು ಕಳುಹಿಸಿಕೊಟ್ಟಿದೆ. ಇನ್ನು ಹೀಗೆ ಮಾಡೋದ್ರಿಂದ ಮೊರಾಕೋಗೆ ಸಿಗ್ತಾ ಇರೋದೇನು? ಗೆಳೆಯರ, ಮೊರಾಕೋದ ಪಕ್ಕದಲ್ಲೇ ವೆಸ್ಟರ್ನ್ ಸಹರಾ ಅನ್ನೋ ಒಂದು ವಿವಾದಿತ ಪ್ರದೇಶ ಇದೆ. ಅದರ ಮೇಲೆ ಮೊರಾಕೋದ ಸಾರ್ವಭೌಮತ್ವವನ್ನ ಅಮೆರಿಕ ಈಗಾಗಲೇ ಒಪ್ಪಿಕೊಂಡಿದೆ. ಈ ಬೆಳವಣಿಗೆಯ ನಂತರ ಇಸ್ರೇಲ್ ಜೊತೆ ಮೊರಾಕೋ ಅಬ್ರಹಾಂ ಅಕ್ಕರ್ಡ್ಗೆ ಸಹಿ ಹಾಕ್ತು ಹಾಗೂ ಅಮೆರಿಕ ಹೇಳಿದ ಹಾಗೆ ಮೊರಾಕೋ ಈಗ ಕೇಳ್ತಾ ಇದೆ. ಇಲ್ಲಿ ಮೊರಾಕೋ ಹಾಗೂ ಸ್ಪೇನ್ ನಡುವೆ ಆಗ್ತಾ ಇರೋದು ಕೂಡ ಒಂಥರ ಯುದ್ಧನೇ, ಆದ್ರೆ ಅದು ಅಸಾಂಪ್ರದಾಯಿಕ ಯುದ್ಧ ಅಷ್ಟೇ. ಇನ್ನು ಇಲ್ಲಿ ಇಷ್ಟೊಂದು ದೇಶಗಳಿಗಾಗಲೇ ಯುದ್ಧಕ್ಕೆ ಧುಮುಕಿರೋದ್ರಿಂದ ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಈ ಯುದ್ಧಗಳ ಕಾರಣದಿಂದ ಜಗತ್ತಿಗೊಂದಷ್ಟು ಆರ್ಥಿಕ ಸಮಸ್ಯೆಗಳು ಕಾಡ್ತಾ ಇವೆ. ತೈಲ ಸಮಸ್ಯೆ ಶುರುವಾಗಿದೆ. ಆದರೆ ಇಡೀ ಜಗತ್ತು ಯುದ್ಧಕ್ಕೆ ನಿಲ್ಲೋಷ್ಟು ಇನ್ನೂ ಈ ಯುದ್ಧಗಳು ತೀವ್ರ ಸ್ವರೂಪವನ್ನು ಪಡ್ಕೊಂಡಿಲ್ಲ ಅನ್ನೋದು ಕೆಲ ರಕ್ಷಣಾ ತಜ್ಞರ ಅಭಿಮತ. ಇನ್ನು ಕೆಲವರು ಇವು ಜಾಗತಿಕ ಶಕ್ತಿಗಳು ಹಿಂದೆ ನಿಂತು ಮಾಡಿಸ್ತಾ ಇರೋ ಯುದ್ಧಗಳು, ಹೀಗಾಗಿ ಇದು 3ನೇ ಮಹಾಯುದ್ಧನೇ ಅಂತ ಹೇಳ್ತಾರೆ. ಇಲ್ಲಿ ಪರಸ್ಪರ ಕಾದಾಡ್ತಾ ಇರೋ ದೇಶಗಳು 2 ಬಣಗಳಾಗಿ ಈ ಎಲ್ಲ ಸಂಘರ್ಷಗಳು ಒಂದಕ್ಕೊಂದು ಬೆಸ್ಕೊಂಡು ಬಿಟ್ರೆ ಅದು ಮಹಾಯುದ್ಧವಾಗಿ ಬದಲಾಗುತ್ತೆ ಅನ್ನೋದು ಮತ್ತೊಂದು ವಾದ. ಈ ಯುದ್ಧಗಳ ಕಾರಣದಿಂದ ಇಡೀ ಜಗತ್ತು ನಾನಾ ರೀತಿಯ ಸಂಕಷ್ಟಕ್ಕಂತೂ ತುತ್ತಾಗ್ತಾ ಇದೆ. ಹೀಗಾಗಿ ಜಾಗತಿಕ ಸಮಸ್ಯೆಗಳನ್ನು ಶುರು ಮಾಡಿರೋ ಈ ಬಿಡಿ ಸಂಘರ್ಷಗಳು ಕೂಡ ಒಂಥರ ಜಾಗತಿಕ ಯುದ್ಧದ ಇನ್ನೊಂದು ರೂಪ ಅನ್ನೋದು ಮತ್ತೆ ಕೆಲವರ ಅಭಿಪ್ರಾಯ. ಇಲ್ಲಿ ಚೈನಾ ಹಾಗೂ ಭಾರತಗಳು ನೇರವಾಗಿ ಆಯುಧಗಳನ್ನು ಹಿಡ್ಕೊಂಡು ಯುದ್ಧಕ್ಕಿಳಿಬೇಕಾಗಿಲ್ಲ. ಆ 2 ದೇಶಗಳ ನಡುವೆ ವ್ಯಾಪಾರ ಯುದ್ಧ ಹಾಗೂ ಇನ್ನಿತರ ಅಸಾಂಪ್ರದಾಯಿಕ ಯುದ್ಧಗಳು ಈಗಲೂ ನಡೀತಾ ಇವೆ. ಸೊ ಚೈನಾ ಮತ್ತು ಭಾರತ ಯುದ್ಧದಿಂದ ದೂರ ಇವೆ ಅಂತೇನು ಹೇಳೋದಕ್ಕೆ ಬರೋದಿಲ್ಲ. ಯುದ್ಧ ಅಂದರೆ ಸಾಂಪ್ರದಾಯಿಕ ಯುದ್ಧನೇ ಆಗಬೇಕು ಅಂತೇನಿಲ್ವಲ್ಲ. ಅಸಾಂಪ್ರದಾಯಿಕ ಯುದ್ಧ ಈ 2 ದೇಶಗಳ ನಡುವೆ ಯಾವಾಗ ನಿಂತಿತ್ತು? ಅದು ಕೂಡ ಸಾಕಷ್ಟು ವರ್ಷಗಳಿಂದ ನಡೀತಲೇ ಇದೆ. ಇನ್ನು ಪಾಕಿಸ್ತಾನದ ವಿರುದ್ಧ ಭಾರತ ಮಾಡೋ ಕಾರ್ಯಾಚರಣೆಗಳಲ್ಲಿ ಚೈನಾ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡುತ್ತೆ. ಬಾಂಗ್ಲಾಗೆ ಕೂಡ ಈಗ ಚೈನಾ ಸಹಾಯ ಮಾಡ್ತಾ ಇದೆ. ಅಲ್ಲಿ ನೇರವಾಗಿ ಭಾರತದ ಜೊತೆ ಚೈನಾ ಯುದ್ಧಕ್ಕೆ ನಿಲ್ತಾ ಇಲ್ಲ. ಹೀಗಾಗಿ ಇದು ಪ್ರಾದೇಶಿಕ ಸಂಘರ್ಷವಾಗಿ ಮುಗಿತಾ ಇದೆ. ಹಾಗಲ್ಲದೆ ಅಕಸ್ಮಾತ್ ಭಾರತ ಚೈನಾಗಳು ಯುದ್ಧಕ್ಕೆ ನಿಂತು ಜಪಾನ್ ದಕ್ಷಿಣ ಕೊರಿಯಾಗಳು ಚೈನಾದ ಮತ್ತೊಂದು ಬದಿಯಲ್ಲಿ ಚೈನಾದ ಮೇಲೆ ದಾಳಿ ಮಾಡಿ ಅಮೆರಿಕ ಚೈನಾದ ವಿರುದ್ಧ ನಿಂತು ದಕ್ಷಿಣ ಚೀನಾ ಸಾಗರದಲ್ಲಿನ ಇನ್ನಿತರ ದೇಶಗಳು ಅಲ್ಲಿ ಚೈನಾದ ಸರಬರಾಜುಗಳನ್ನು ಬಂದ್ ಮಾಡಿ ಇಷ್ಟೆಲ್ಲ ಏನಾದರೂ ಆಗಿಬಿಟ್ರೆ ಬಹುಶಃ ಅದು ವಿಶ್ವ ಯುದ್ಧಕ್ಕೆ ದಾರಿ ಮಾಡಿಕೊಡಬಹುದು ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ಇಲ್ಲಿ ಅಕಸ್ಮಾತ್ ಹಾಗೇನಾದರೂ ಆಯಿತು ಅಂತ ಇಟ್ಕೊಳ್ಳಿ, ಆಗ ರಷ್ಯಾ ಇರಾನ್ನಂಥ ದೇಶಗಳು ಯಾರ ಪರ ನಿಲ್ಲತ್ವೆ? ಅಮೆರಿಕಾದ ಮೇಲಿನ ದ್ವೇಷಕ್ಕೆ ಭಾರತವನ್ನು ಬಿಟ್ಟು ಚೈನಾದ ಪರ ನಿಲ್ಲತ್ವಾ? ಅಥವಾ ಅಮೆರಿಕಾದ ದ್ವೇಷವನ್ನು ಮರೆತು ಭಾರತದ ಪರ ಅವರು ಯುದ್ಧ ಮಾಡ್ತಾರಾ? ಅಥವಾ ತಟಸ್ಥರಾಗಿ ಉಳ್ಕೊಂಡು ಬಿಡ್ತಾರಾ? ತಟಸ್ಥವಾಗಿ ಉಳಿದ್ರೂ ಕೂಡ ಅದು ವಿಶ್ವಯುದ್ಧ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸೊ ಇಲ್ಲಿ 3ನೇ ವಿಶ್ವಯುದ್ಧ ಆಗದ ಹಾಗೆ ತಡೀತಾ ಇರೋದು ಬಹುಶಃ ಭಾರತ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅನ್ಸುತ್ತೆ. ಆದರೆ ಎಲ್ಲ ಸದಾ ಕಾಲಕ್ಕೆ ಹೀಗೆ ಇರುತ್ತೆ ಅಥವಾ ಇರಬೇಕು ಅಂತೇನಿಲ್ಲ. ನಾಳೆ ಏನು ಬೇಕಾದರೂ ಆಗಬಹುದು, ಯಾವ ಬದಲಾವಣೆಗೆ ಬೇಕಾದರೂ ಜಗತ್ತು ತೆರ್ಕೋಬಹುದು. ಇಲ್ಲಿ ಭಾರತ ಮತ್ತು ಚೈನಾ ಕಾದಾಡಲಿ ಅನ್ನೋ ಆಸೆ ಅಮೆರಿಕ ಮತ್ತು ಪಶ್ಚಿಮದ ದೇಶಗಳಿಗಂತೂ ಇದ್ದೇ ಇದೆ. ಹಾಗೇನಾದರೂ ಆದರೆ ಚೈನಾದ ಶಕ್ತಿ ಕಡಿಮೆ ಆಗುತ್ತೆ, ಭಾರತವೂ ಸ್ವಲ್ಪ ನರಳುತ್ತೆ. ಅದಾದರೆ ಇನ್ನೊಂದಷ್ಟು ದಿನ ಪಶ್ಚಿಮ ಅಂದರೆ ಅಮೆರಿಕಾದ ಆಧಿಪತ್ಯ ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಮತ್ತೊಂದು ಕಡೆ ಸಾಧ್ಯವಾದಷ್ಟು ಅಮೆರಿಕ ಯುದ್ಧ ನಿರತವಾಗಲಿ ಅಂತ ಚೈನಾ ಬಯಸ್ತಾ ಇದೆ. ಹೀಗಾಗಿ ನಾಳೆ ಜಗತ್ತಲ್ಲಿ ಏನಾಗುತ್ತೆ ಅಂತ ಇವತ್ತು ಹೇಳೋದು ಕಷ್ಟ. ಅಂತೂ ಯುದ್ಧ ಜಗತ್ತನ್ನು ನಿಧಾನವಾಗಿ ಆವರಿಸಿಕೊಳ್ತಾ ಇದೆ ಅನ್ನೋದು ಸದ್ಯದ ಮಟ್ಟಿಗೆ ನಿಜ ಅಷ್ಟೇ. ಇದು ಗೆಳೆಯರೆ, ಜಗತ್ತು 3ನೇ ಯುದ್ಧದ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.